ಬರ್ತಾನಲ್ಲ ಒಬ್ಬ ವಚನಕಾರ ಬರ್ತಾನಲ್ಲ ದಸರಯ್ಯ ಅಂತ ತಿಳ್ಕೊಂಡು ಆತ ನೋಡ್ರಿ, ಆತ ಹೂ ಸಹಿತ ಎತ್ಕೋಬೇಕಾದ್ರ ತೊಟ್ಟು ಹಿಡಿದ ನಕ್ಕ ನಿನ್ನದೆಂಬೆ, ತೊಟ್ಟು ಕಳಚಿ ಬಿತ್ತಲ್ಲಿ ನನ್ನದೆಂದು ಎತ್ತಿಕೊಂಡು ಏರಿಸಿದ ಲಿಂಗವೇ ಅಂತ ಹೇಳ್ತಾನ ಅವನು. ಅಂದ್ರೆ ತನ್ನ ಶರೀರದೊಳಗೆ ಬೀಳುವಂತ ಹುಳ ಜಂತು ಕ್ರಿಮಿಕೀಟಗಳನ್ನು ನಾನು ಬದುಕಿಸಲಾರೇನೇನಯ್ಯ ಅಂತ ಹೇಳ್ತಾನ ಅವ ಶರಣ. ಯಾರು? ದಸರಯ್ಯ ಅನ್ನುವಂತ ಒಬ್ಬ ವಚನಕಾರ. ನನ್ನ ದೇಹದೊಳಗೆ ಉತ್ಪತ್ತಿ ಆಗುವಂತ ಕ್ರಿಮಿಕೀಟಗಳು ದಿನ ಹುಟ್ಟಿ ಸಾಯ್ತಾವಲ್ಲ, ಅವುಗಳನ್ನು ನಾನು ರಕ್ಷಿಸಲಾರೇನೇನಯ್ಯ ಅಂತ ಕೇಳ್ತಾನ. ಅಂದ್ರೆ ತನ್ನ ದೇಹದೊಳಗೆ ನಿಸರ್ಗದ ನಿಯಮದ ಪ್ರಕಾರ ಹುಟ್ಟಿ ಸಾಯ್ತಕ್ಕಂತ ಬ್ಯಾಕ್ಟೀರಿಯಾಗಳು ಜೀವರಾಶಿಗಳು ಸತ್ರ ಸಹಿತ ಅವ ವ್ಯತೆ ಪಡ್ತಾನಂದ್ರ ಇಷ್ಟೊಂದು ಸೂಕ್ಷ್ಮ ತತ್ವ ಎಲ್ಲಿ ಐತಿ ಅಂದ್ರ ಅದು ಬಸವ ತತ್ವ ಸಿದ್ಧಾಂತದಲ್ಲಿ ಐತಿ. ಇದು ಎಂದರ ಟೆರರಿಸ್ಟ್ ಧರ್ಮ ಆಗಕ್ಕೆ ಸಾಧ್ಯ ಐತೆ? ಇದು ಎಂದರ ಬಡದಾಡಕತ್ತು ಧರ್ಮ ಐತೆ? ಇದನ್ನ ಹೇಳಿದ್ರ ಬಾಯಿ ಬಂದಂಗ ಮಾತಾಡ್ತಾರೆ ಸ್ವಾಮಿ. ಎಷ್ಟು ಮಾನವೀಯತೆ ಐತಿದು, ಎಷ್ಟು ಅಂತಃಕರಣ ಐತಿದು, ಎಷ್ಟು ಕೂಡಿ ಬಾಳೋದು ಕಲಿಸಿಕೊಟ್ಟತಿದು, ಎಷ್ಟು ಅಪಗೊಳಕತ್ತಿದು. ಇದರಂತ ಮಾನವೀಯ ಮೌಲ್ಯಗಳನ್ನ, ಪ್ರೇಮವನ್ನ, ದಯಾನ, ಅಂತಃಕರಣವನ್ನ ಯಾವ ಹೇಳಿಲ್ಲ. ಇಂಥ ಧರ್ಮವನ್ನ ಪ್ರಚಾರ ಮಾಡಕ್ ಹೋದ್ರೆ ಅವಕ್ಕೆ ಬುದ್ಧಿ ಇಲ್ಲ ಅಂತ ಶಬ್ದ ಬಳಸ್ತಾರೆ ಇವರು ದೊಡ್ಡ ಮನುಷ್ಯರು. ಮತ್ತೆ ಇದು ನಿಮ್ಮ ಸಂಸ್ಕೃತಿ, ಇದು ನಿಮ್ಮ ಸನಾತನ ಸಂಸ್ಕೃತಿ. ನೀ ಅಂತಿ ಅಂದ್ರೆ ನಾವು ಅನ್ಬೇಕಾಗತ್ತಿ. ನಿನ್ನ ಅಪ್ಪನಂತ ಶಬ್ದ ಅದಾವ ಅಂಬಿಗರ ಚೌಡ ಏನು ನೋಡಿ, ನಿಂದು ಈ ಲೆವೆಲ್ ಆಗತ್ತಿದ್ದಿ. ನಾವೇನಾರ ಅಂಬಿಗರ ಚೌಡ ಎನ್ನುವ ಮಡಿವಾಳ ಮಾಸ ಏನು ತೆಗೆದಿವ ನಿನ್ನ ಮಠದಾಗ ಊರ್ ಹಾಕೊಂಡ್ಬಿಡ್ತೀನಿ ಸ್ವಾಮಿ. ಸುಮ್ಮನೆ ಬ್ಯಾಡ, ಕೆಸರಿನ್ಯಾಗ ಕಲ್ಲು ಹೋಗುದು, ಸಗಣ್ಯಾಗ ಕಲ್ಲು ಹೋಗುದು, ಸಿಡಿಸಿಕೊಳ್ಳೋದು ಬ್ಯಾಡ ಅಂತ ಸಮಾಧಾನ ಕಲಿಸ್ಯಾರ ನಮ್ಗೆ ಶರಣರು. ಸಮಾಧಾನ ಕಲಿಸ್ಯಾರ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕಂತ ಶರಣರು ಹೇಳ್ಯಾರ. ಆ ಸಮಾಧಾನದ ಗುಣದಿಂದ ನೀವು ಉಳ್ಕೊಂಡಿದಿ. ನೀ ನಮಗೆ ಅಪವಾದ ಕೊಡಕ್ ನಿನಗೆ ಹಕ್ಕಿಲ್ಲ. ಅಪವಾದ ಕೊಡಬೇಡ್ರಿ. ಯಾಕೆ ಅಪವಾದ ಕೊಡಬೇಡ್ರಿ ಅಂದ್ರೆ ಶರಣರು ಮಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ. ಶರಣರಲ್ಲಿ ದೋಷ ಇಲ್ಲ. ಶರಣರು ಪವಿತ್ರರವರು. ಅವರು ಹೇಳಿದ ತತ್ವಗಳಲ್ಲಿ ಒಂದು ಇರಿವಿಗೂ ಸಹಿತ ನೋವಾಗುದಿಲ್ಲ. ಅಂದ್ರೆ ಜಗತ್ತಿನ ಮನುಷ್ಯರಿಗೆ ಹೆಂಗ ನೋವಾಕತಿ? ಬಹುಶಃ ನಿಮ್ಮ ವ್ಯಾಪಾರಕ್ಕೆ ಏನಾದ್ರು ತೊಡಕು ಬಂದ್ರೆ ಬರ್ಬೋದು. ಇಷ್ಟೇ. ನೀವು ಮಾಡಕತ್ತೀರ ನೋಡಿ ಏನು ವ್ಯಾಪಾರ ಬಿಸಿನೆಸ್, ನೀವೇನು ಮಾಡಕತ್ತೀರಲ್ಲ, ನಿಮ್ಮ ಈ ಅಸಮಾನತೆ, ನಿಮ್ಮಲ್ಲಿರುವಂತ ಜಾತೀಯತೆ, ನಿಮ್ಮೊಳಗಿರುವಂತ ಆ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಮನೋಭಾವ ಐತಲ್ಲ, ಆ ಪೂರ್ವಾಗ್ರಹ ಪೀಡಿತವಾದ ಮನೋಭಾವವನ್ನು ಇಟ್ಟುಕೊಂಡು ಎಲ್ಲಿ ಶರಣರು ಬೆಳೆದು ಬಿಟ್ರ ನಾಳೆ ಜನ ನಮ್ಮನ್ನು ಪ್ರಶ್ನೆ ಕೇಳ್ತಾರಂತ ತಿಳ್ಕೊಂಡು ನಿಮ್ಮಂತವರಿಗೆ ಸಹಿತ ಶರಣರು ಹೆದರಿಕಿರ್ಬೋದ ಹೊರತು ಇದು ಜಗತ್ತಿನ ಎಲ್ಲಾ ಜೀವಿಗಳಿಗೂ ಕಲ್ಯಾಣ ಮಾಡಿದಂತ ಬಸವ ಕಲ್ಯಾಣದಲ್ಲಿ ಹುಟ್ಟಿದ ಧರ್ಮ ಐತಿ. ಅದಕ್ಕೆ ನಾವು ಅಂಜಬೇಕಾದ ಅವಶ್ಯಕತೆ ಇಲ್ಲ. ಹೆದರಬೇಡ. ನಾವು 10 ಮಂದಿ ಉಳಿದ್ರೂ ಕೂಡ ಗಟ್ಟಿಯಾಗಿ ಉಳಿಸ್ಕೋಬೇಕಿದನ್ನು. ಶರಣರದನ್ನು ಉಳಿಸ್ಯಾರ, ನಮಗಾಗಿ ಇದನ್ನು ಮಾರ್ಗದರ್ಶನ ಮಾಡಿ ಕೊಟ್ಟಾರ. ಅದಕ್ಕಾಗಿ ನಾವು ಪದೇ ಪದೇ ನಿಮ್ಮನ್ನು ಕೇಳ್ಕೊಳ್ಳೋದಂದ್ರೆ ವಚನಗಳನ್ನು ಓದ್ರಿ. ನಮಗೆ ಔಷಧಿ ಯಾವುದಂದ್ರೆ ವಚನಗಳು. ನಮ್ಮ ಮನೆಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವ್ಯಾವು? ವಚನಗಳು. ಆರೋಗ್ಯ ಸಮಸ್ಯೆಗಳು ಕೆಟ್ಟಾಗ ನಮಗೆ ಮಾನಸಿಕ ಧೈರ್ಯ ಕೊಡುವ್ಯಾವು? ವಚನಗಳು. ನಮ್ಮ ಮಕ್ಕಳ ಹಾದಿ ಬಿಟ್ಟಾಗ ಮನೆಯ ಪರಿಸ್ಥಿತಿ, ಮನೆಯ ನೆಮ್ಮದಿ ಕೆಟ್ಟಾಗ ನಮ್ಮನ್ನ ಮಾನಸಿಕ ಬಲದಿಂದ ನಮ್ಮನ್ನು ಬದುಕಾಕಚ್ಚು ಯಾವಂದ್ರೆ ವಚನಗಳು. ಸಮಾಜಕ್ಕೆ ದಾರಿ ದೀಪ ಅಂದ್ರೆ ವಚನಗಳು. ಆ ವಚನಗಳು ಅನ್ನುವಂತ ಕನೆಕ್ಟ್ ನಮ್ ಕೂಡಿತ್ತು ಅಂದ್ರೆ ನಾವು ಹಾದಿ ಬಿಡೋದಲ್ಲ. ಪೂಜ್ಯ ಗುರುಗಳು ಹೇಳ್ತಾರಲ್ಲ, ಯಾವಾಗಲೂ ವಿಮಾನ ಆಕಾಶದಲ್ಲಿ ಹಾರೋದು ಅದು ತನ್ನ ಮೂಲ ಲ್ಯಾಂಡ್ ಕನೆಕ್ಟಿವಿಟಿ ಕಳ್ಕೊಂತಂದ್ರೆ ಅದು ಎಲ್ಲರ ಹೋಗಿ ಪತನ ಆಗಿಬಿಡ್ತೈತಿ. ಹಂಗ ಲಿಂಗಾಯತರಾಗಿರ್ತಕ್ಕಂಥವ್ರು, ಬರೀ ಲಿಂಗಾಯತರ ಅಲ್ಲದೆ ಇರ್ತಕ್ಕಂಥ ಅನುಭಾವಿಗಳಂತ ಏನಿದ್ದೀರಿ, ಮಾನವತಾವಾದಿಗಳಂತ ಏನಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಬಸವಣ್ಣವರು ಪ್ರಸ್ತುತ ಆಗ್ತಾರೆ. ಕಾರಣ ಬಸವ ಧರ್ಮ ಎಷ್ಟು ದೊಡ್ಡದು ಅಂದ್ರೆ, ಎಷ್ಟು ವಿಶಾಲ ಇದು ಅಂತಂದ್ರೆ, ಕಸ ಹೊಡೆಯವ್ರನ್ನ ಸಹಿತ ತನ್ನ ಎತ್ತರಕ್ಕೆ ಕರ್ಕೊಂಡು ಹೋದಂತ ಧರ್ಮ, ಹೆಂಡ ಮಾರವ್ರನ್ನ ತನ್ನ ಎತ್ತರಕ್ಕೆ ಕರ್ಕೊಂಡು ಹೋದಂತ ಧರ್ಮ, ಮೆಟ್ಟು ಹೊಲೆಯವ್ರನ್ನ ತನ್ನ ಎತ್ತರಕ್ಕೆ ಕರ್ಕೊಂಡು ಹೋದಂತ ಧರ್ಮ, ಒಕ್ಕಲತನ ಮಾಡೋರ್ನ ತನ್ನ ಎತ್ತರಕ್ಕೆ ಕರ್ಕೊಂಡು ಹೋದಂತ ಧರ್ಮ. ಶಾಲೆ, ಕಾಲೇಜು, ಯೂನಿವರ್ಸಿಟಿ, ವಿಶ್ವವಿದ್ಯಾಲಯಗಳು ಇಲ್ಲದ ಕಾಲದಲ್ಲಿ ಕಸ ಹೊಡೆಯುವಂತ ಹೆಣ್ಣುಮಗಳಲ್ಲಿ ಪ್ರಾಮಾಣಿಕತೆಯನ್ನು ಕಲಿಸಿರ್ತಕ್ಕಂಥ ಧರ್ಮ ಯಾವ್ದಾದ್ರು ಇದ್ರ ಅದು ಬಸವ ಧರ್ಮ, ಅದು ಲಿಂಗಾಯತ ಧರ್ಮ. ಇದನ್ನ ನಾವು ಅರ್ಥ ಮಾಡಿಕೊಡ್ಬೇಕಾಗ್ತದೆ. ಇದರಷ್ಟು ಪ್ರಾಮಾಣಿಕತೆ ಎಲ್ಲಿ ಐತಿಪ್ಪ ನಿಮ್ಗೆ? ಒಬ್ಬ ಕಸ ಹೊಡೆಯುವಂತ ಹೆಣ್ಮಗಳಲ್ಲಿರುವಷ್ಟು ಪ್ರಾಮಾಣಿಕತೆ ಇವತ್ತು ಒಬ್ಬ ರಾಜಕಾರಣಿಗಳಂತೆ ಬಂದ್ಬಿಟ್ರೆ ಮುಗ್ದ ಹೊತ್ತು ಎಷ್ಟು ಪರಿವರ್ತನೆ ಬರ್ತೈತಿ. ದಾರ್ಯಾಗ ಬಿದ್ದಂತ ವಸ್ತುಗಳನ್ನ ನಾ ತಗೊಂಡೆ ಅಂದ್ರೆ ಕೈ ಮುಟ್ಟಿ ಎತ್ತಿದೇನಾದ್ರೆ ನಿಮ್ಮಾಣೆ ಅಂತ